ನಮಸ್ತೆ, ನಾನು ನಿಮ್ಮ ರಜನಿ ಅಕ್ಕ. ಸಹವಾಸದಿಂದ ಸನ್ಯಾಸಿ ಕೆಟ್ಟ ಅಂತ ಗಾದೆ ಕೇಳಿದಿರಾ? ಯಾಕೆ ಹೇಳ್ತಾ ಇದ್ದೀನಿ, ನಮ್ಮ ಸೆಂಟ್ರಿಗೆ ಒಬ್ಬರು ಬಂದಿದ್ರು. ತುಂಬ ಡ್ರಿಂಕ್ಸು ಹ್ಯಾಬಿಟ್ ಇತ್ತು ಅವರಿಗೆ. ನಾನು ಹೆಂಗಾಯಿತು ನಿಮಗೆ ಈ ಹ್ಯಾಬಿಟ್ಟು ಅಂತ ಕೇಳಿದೆ. ಅವರು ಇಲ್ಲ, ನನ್ನ ಫ್ರೆಂಡ್ಸು ನನಗೆ ತುಂಬ ಫೋರ್ಸ್ ಮಾಡ್ತಾಯಿದ್ರು ಅಂತ ನಾನು ಟೇಸ್ಟ್ ನೋಡೋಕ್ಕೆ ಅಂತ ಸ್ಟಾರ್ಟ್ ಮಾಡಿದೆ. ಅದು ನನಗೆ ಆಮೇಲೆ ಬಿಡೋಕೆ ಆಗದೆ ಇರೋ ಸ್ಥಿತಿಗೆ ಬಂದುಬಿಡ್ತು. ನನಗೆ ಯಾವಾಗ ಎನಿ ಟೈಮ್ ಬೇಕು ಹಂಗಾಗೋಯ್ತು ಅಂತಂದರು. ಅದಕ್ಕೆ ನಾನು ಅದನ್ನು ಹೇಳಿದ್ದು, ಸಹವಾಸದಿಂದ ಸನ್ಯಾಸಿ ಕೆಟ್ಟ ಅಂತ. 10 ಜನ ಹ್ಯಾಬಿಟ್ಸ್ ಏನೋ ಮಾಡ್ತಾ ಇರೋರ ಜೊತೆಗೆ ಒಬ್ಬ ಹ್ಯಾಬಿಟ್ ಇಲ್ಲದಿದ್ದವನು ಸೇರಿಕೊಂಡ್ರೆ ಅವ್ರ ಥರನೇ ಬದಲಾಗ್ಬಿಡ್ತಾನೆ. ಅದೇ ಹ್ಯಾಬಿಟ್ ಇಲ್ಲದೆ ಇರೋರ ಜೊತೆಗೆ ಒಬ್ಬ ಹ್ಯಾಬಿಟ್ ಮಾಡೋನು ಸೇರಿಕೊಂಡ ಅಂತಂದರೆ ಅವನು ಕೂಡ ಬದಲಾಗ್ತಾನೆ. ಈಗ ನಾವು ಸೇಮ್ ಹಾಗೆ ಇರ್ತೀವಿ ನೋಡಿ. ಬಜ್ಜಿ ಬೋಂಡ ತಿನ್ನೋದು, ಆಮೇಲೆ ಜಂಕ್ ಫುಡ್ ತಿನ್ನೋರು ಅಂಥವ್ರ ಜೊತೆಗೆ ಜಾಸ್ತಿ ಫ್ರೆಂಡ್ಶಿಪ್ ಇತ್ತು ಅಂದರೆ ನಾವು ತಿಂತಾ ಇರ್ತೀವಿ. ಅದೇ ಹೆಲ್ದಿ ಹ್ಯಾಬಿಟ್ಸ್ನ ರೂಢಿ ಮಾಡ್ಕೊಂಡಿರ್ತಾರಲ್ವಾ, ಅವ್ರ ಲೈಫ್ ಸ್ಟೈಲ್ ಚೆನ್ನಾಗಿ ಇಟ್ಕೊಂಡಿರ್ತಾರೆ, ಹೆಲ್ದಿಯಾಗಿರ್ತಾರೆ, ಫಿಟ್ ಆಗಿರೋಕ್ಕೆ ಏನೇನು ಮಾಡಬೇಕು ಎಲ್ಲ ಮಾಡ್ತಿರ್ತಾರೆ. ಅಂಥವ್ರ ಜೊತೆ ಸಹವಾಸ ಮಾಡ್ತಾ ಇದ್ದರೆ ನಾವು ಹಾಗೆ ಇರ್ತೀವಿ. ಅದಕ್ಕೆ ಹೇಳ್ತಾರೆ, ಸಹವಾಸದಿಂದಂತೆ ಬುದ್ಧಿ, ಆಹಾರದಂತೆ ಲದ್ದಿ ಅಂತ ಹೇಳ್ತಾರೆ. ಏನಂತೀರಾ? ನಿಮ್ಮ ಸಹವಾಸ ಹೆಂಗಿದೆ? ಕಮೆಂಟ್ ಹಾಕ್ತೀರಾ? ಥ್ಯಾಂಕ್ ಯು.